ತಕ್ಷಣ ನಾವು ಈ ಥರ ಸೈಡ್ ಹೋಗ್ಬೇಕು. ಇದೊಂದೇ ಇರೋದು. ಮಳೆ ಬೇರೆ ಬೀಳ್ತಾ ಇದೆ ನೋಡಿ, ಲಿಟ್ರಲಿ ಮಳೆ ಬೀಳ್ತಾ ಇದೆ ಈ ಜಾಗದಲ್ಲಿ ಬಂದ್ಬಿಟ್ಟು. ಈ ಥರ ರಿಸ್ಕ್ ತಗೊಂಡು ನಾವು ಅಡ್ವೆಂಚರ್ನ ಮಾಡಕ್ಕೆ ಹೋಗ್ತಾ ಇರೋದು ದೂಧಸಾಗರ್ನ ನೋಡೋದಕ್ಕೆ. ನೋಡಿ ನಾನು ತೋರಿಸ್ತೀನಿ ಟ್ರೈನು. हाँ, वो जो आरपीएफ रहता है ना रेलवे का, वो मारता है। वो बोला उधर एक चेक पोस्ट है ना, हाँ, उधर ये वाटरफॉल जाने का इधर देखो, इधर से रास्ता है नीचे जाने के लिए। ये देखो ये बोर्ड मारा है ना। हाँ, उधर से नीचे जाने के लिए, वाटरफॉल जाने के लिए ऐसा। हाँ, ओके भाई, मत जाओ अभी। मेरा भैया क्या बोला, उधर एक ಮಂದಿರ ಇದೆ ಬಂದ್ಬಿಟ್ಟು ಒಂದು ಚಿಕ್ಕ ಸಂಜೆ ಹತ್ರ ಹೋಗಂತ ಹೇಳಿದ್ರು. ಆ ಜಾಗಕ್ಕೆ ಹೋದ್ರೆ ದೂಧಸಾಗರ್ ಬರುತ್ತೆ, ಚಿಕ್ಕದಾಗ ಒಂದು ಸಂಜೆ ಅಂತಿದ್ರು. ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲಿಟ್ರಲಿ ನನಗೆ ತುಂಬಾ ಭಯ ಆಗ್ತಿದೆ. ಲೈಟ್ ಇಲ್ಲ ಅಂದ್ರೆ ಆರನ್ ಹೊಡಿತಾರೆ ಅಷ್ಟೇ ನಮ್ಗೆ ಗೊತ್ತಾಗೋದು. ಈ ಥರ ಡೇಂಜರಸ್ ಏರಿಯಾದಲ್ಲಿ ಬಂದ್ಬಿಟ್ಟು ಟ್ರಕ್ ಮಾಡ್ತಾ ಇರೋದು. ಗೈಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಬಯಸೋದು. ನಾನು ಅಂತೂ ಸಕ್ಕತ್ತಾಗಿದ್ದೀನಿ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ಮಾಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ. ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಕತ್ಲಲ್ಲಿ ನೀವು ಅಂದ್ಕೋಬೋದು. ನಾನು ಹೋಗ್ತಾ ಇರೋದು ಕರ್ನಾಟಕ ಮತ್ತು ಗೋವಾ ಸೆಂಟ್ರಲ್ ಇರೋ ದೂಧಸಾಗರ್ ವಾಟರ್ ಫಾಲ್ಸ್ನ ನೋಡೋಕೆ ಹೋಗ್ತಿರೋದು. ಆ ದೂಧಸಾಗರ್ ವಾಟರ್ ಫಾಲ್ಸ್ ಬಂದುಬಿಟ್ಟು ಇಷ್ಟೊತ್ತಲ್ಲಿ ಬಂದುಬಿಟ್ಟು ಬ್ಯೂಟಿಫುಲ್ ಆಗಿರುತ್ತೆ. ಬಟ್ ವಾಟರ್ ಎಲ್ಲ ತುಂಬ ಫ್ಲೋ ಆಗ್ತಿರುತ್ತಲ್ಲ, ಅದಕ್ಕಂತಲೇ ವಿಸಿಟ್ ಮಾಡೋಣ. ಲಾಸ್ಟ್ ಟೈಮ್ ಬಂದುಬಿಟ್ಟು ನಾನು ಇದೇ ಜಾಗದಲ್ಲಿ 1 year ಬ್ಯಾಕ್ ನಾನು ವೀಡಿಯೋನ ಸ್ಟಾಪ್ ಮಾಡಿದ್ದೆ. ಮತ್ತು ತಿರ್ಗಾ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಡಿಯೋ ಬಂದುಬಿಟ್ಟು. ಇವಾಗ ನಾನು ಬಂದುಬಿಟ್ಟು ಕೋಲಮಲ್ಲಿ ಇಳ್ಕೊಂಡೆ ಲಾಸ್ಟ್ ಟೈಮು. ಇವಾಗ ಬಂದ್ಬಿಟ್ಟು ಅರ್ಧ ದಾರಿಯಲ್ಲಿ ಇಳ್ಕೊಂಡು ಈ ವರ್ಷ ಬಂದುಬಿಟ್ಟು ಹೋದ ವರ್ಷ ಬಂದುಬಿಟ್ಟು ನಾನು ನಾರ್ಮಲಾಗಿ ವೀಡಿಯೋ ಮಾಡಿಬಿಟ್ಟು ಈ ವರ್ಷ ಬಂದುಬಿಟ್ಟು ಫುಲ್ಲು ಸ್ಟ್ರಿಕ್ಟಾಗಿ ಐತೆ. ನಾವು ವೀಡಿಯೋ ಮಾಡೋಂಗಿಲ್ಲ, ಬಂದುಬಿಟ್ಟು ಒಳಗಡೆ ಹೋಗೋಂಗಿಲ್ಲ ಅಂತ ಹೇಳ್ಬಿಟ್ಟು ಡೇಟ್ ಎಷ್ಟಾಗಿದೆ ಜುಲೈ 26 ಆಗ್ತಿದೆ. ಇವತ್ತು ಬಂದುಬಿಟ್ಟು ಈ 2 ತಿಂಗಳಲ್ಲಿ ಬಂದುಬಿಟ್ಟು ಎಲ್ಲ ಚೇಂಜ್ ಮಾಡಿದ್ದಾರೆ. ಅಂದರೆ ಏನೂ ಹೋಗಬಾರ್ದು, ಮಾನ್ಸೂನ್ ಸೀಸನ್ ರೈನ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಹೋಗ್ತಿರೋ ದಾರಿಗಳೆಲ್ಲ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಕಡೆಯಿಂದ ಪೊಲೀಸವ್ರು ಬಂದುಬಿಟ್ಟು ಫುಲ್ಲು ಸ್ಟ್ರಿಕ್ಟ್ ಚೆಕ್ಕಿಂಗ್ ಇತ್ತು. ನಾನು ಅರ್ಧ ದಾರಿಗೆ ಇಳ್ಕೊಂಬಿಟ್ಟು ಬರ್ತಾ ಇರೋದು. ನಾನು ವೇ ತೋರಿಸ್ತೀನಿ ನೋಡಿ. ಈ ದಾರಿನಲ್ಲಿ ಬಂದ್ಬಿಟ್ಟು ನಾವು ಹೋಗ್ತಾ ಇರೋದು ಈ ಥರ ಇರುತ್ತೆ. ಮುಂದ್ಗಡೆ ಬಂದ್ಬಿಟ್ಟು ಈ ಕಡೆಯಿಂದ ಒಂದೇ ಸಿಂಗಲ್ ಟ್ರ್ಯಾಕು. ಈ ಟ್ರ್ಯಾಕಿಂದ ಟ್ರೈನ್ ಬರುತ್ತೆ, ಇಲ್ಲ ಬ್ಯಾಕ್ ಸೈಡಿಂದನೂ ಟ್ರೈನ್ ಬರುತ್ತೆ ನೋಡಿ. ಈ ಥರ ಇರುತ್ತೆ ಬ್ಯಾಕ್ ಸೈಡಲ್ಲಿ ಕೂಡ. ಲೈಟ್ ಇಲ್ಲಾಂದ್ರೆ ಆರನ್ ಹೊಡಿತಾರೆ ಅಷ್ಟೇ ನಮ್ಗೆ ಗೊತ್ತಾಗೋದು. ಈ ಥರ ಡೇಂಜರಸ್ ಏರಿಯಾದಲ್ಲಿ ಬಂದ್ಬಿಟ್ಟು ಟ್ರಕ್ ಮಾಡ್ತಾ ಇರೋದು. ದಾರಿ ಬಂದ್ಬಿಟ್ಟು ಟ್ರೈನ್ ಹೋಗುತ್ತೆ ಸಿಂಗಲ್ ವೇನಲ್ಲಿ ಬಂದ್ಬಿಟ್ಟು. ಈ ಥರ ದಾರಿನಲ್ಲಿ ಬಂದ್ಬಿಟ್ಟು ನಾವು ಇಷ್ಟೊಂದು ರಿಸ್ಕ್ ಮಾಡಿ ನಾವು ಹೋಗ್ಬೇಕಾಗತ್ತೆ. ನೋಡ್ತೀನಿ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಟ್ರೈನ್ ಬರ್ತಾ ಇರುತ್ತೆ ನೋಡಿ, ಟ್ರೈನ್ ಬರ್ತಾ ಇದೆ ನಮ್ಮ ಮುಂದಡೆ ನೋಡಿ. ಆರನ್ ಹೊಡೆದಿದ ತಕ್ಷಣ ನಾವು ಈ ಥರ ಸೈಡ್ ಹೋಗ್ಬೇಕು. ಇದೊಂದೇ ಇರೋದು. ಮಳೆ ಬೇರೆ ಬೀಳ್ತಾ ಇದೆ ನೋಡಿ, ಲಿಟ್ರಲಿ ಮಳೆ ಬೀಳ್ತಾ ಇದೆ ಈ ಜಾಗದಲ್ಲಿ ಬಂದ್ಬಿಟ್ಟು. ಈ ಥರ ರಿಸ್ಕ್ ತಗೊಂಡು ನಾವು ಅಡ್ವೆಂಚರ್ನ ಮಾಡಕ್ಕೆ ಹೋಗ್ತಾ ಇರೋದು ದೂಧಸಾಗರ್ನ ನೋಡೋದಕ್ಕೆ. ನೋಡಿ ನಾನು ತೋರಿಸ್ತೀನಿ ಟ್ರೈನು. ನಾವು ಬರಬೇಕಾದ್ರೆ ಪೊಲೀಸವ್ರು ಸಿಕ್ಕಿದ್ರು ಅನ್ಕೊಂಡ್ವಿ. ನಾವು ಬಂದ್ಬಿಟ್ಟು ಅವ್ರು ಏನಂದ್ರೆ ಅಂದರೆ ಗೈಡ್ ಇಲ್ದಿರ ನಾವು ಈ ಜಾಗದಲ್ಲಿ ಬರೋಂಗಿಲ್ಲ ಅಂತೆ. ಒಂದು ಕೋಲಮಿಂದ ಸಿಗ್ತಾರಂತೆ ಗೈಡ್, ಇಲ್ಲಂದರೆ ಕಾಕ್ಸ್ಟಾಲಿಂದ ಸಿಗ್ತಾರಂತೆ. ನಾವು ಫುಲ್ ಟೆನ್ಷನ್ ಬಿದ್ದುಬಿಟ್ಟು ನಮ್ಮ ಮುಂದ್ಗಡೆ ಬಂದ್ಬಿಟ್ಟು ಒಂದು 10 to 15 ಮೆಂಬರ್ಸ್ ಹೋಗ್ತಾ ಇದ್ದಾರೆ. ಅವರೆಲ್ಲ ಫುಲ್ ಟೆನ್ಷನ್ ಆಗ್ಬಿಟ್ಟು ನಮ್ಗೆ ಏನಂದ್ರೆ ನೀವು ಹೋಗಿ ಮುಂದ್ಗಡೆ ನೀವು ದೊಡ್ಡವ್ರ ಥರ ಕಾಣಿಸ್ತಾ ಇದ್ರೆ ನಾನು ನಿಮ್ಮ ಹಿಂದ್ಗಡೆ ಬರ್ತೀನಿ ಅಂತ ಹೇಳಿದ್ರು. ನಾವೇನಂತಂದ್ರೆ ನೀವೇ ದೊಡ್ಡವ್ರು, ನೀವೇ ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಟ್ರ್ಯಾಕ್ ಚೆಕ್ ಮಾಡೋರು ಬಂದ್ಬಿಟ್ಟು ಏನಂದ್ರೆ ಗೈಡ್ ಇಲ್ದಿರ ಪರ್ಮಿಷನ್ ಇಲ್ಲ. ನಾವು ಬಂದ್ಬಿಟ್ಟು ಒಂದು ಚೆಕ್ ಪೋಸ್ಟ್ ಇರುತ್ತೆ, ಆ ಚೆಕ್ ಪೋಸ್ಟಲ್ಲಿ ಬಂದು ಗೈಡ್ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅವ್ರು ಏನಂದ್ರೆ ಹುಷಾರಾಗಿ ಹೋಗಿ ಸೈಡಲ್ಲಿ ಹೋಗಿ ಟ್ರೈನ್ಗಳು ಬರುತ್ತೆ ಅಂತ ಹೇಳಿದ್ದಾರೆ. ಬಚಾವು ಪೊಲೀಸವ್ರು ಬಂದರೆ ತುಂಬ ರಿಸ್ಕು. ಈ ಟೈಮಲ್ಲಿ ಬಂದು ಕಳಿಸೋದು ಇಲ್ಲ ನಮ್ಮನ್ನ. ಏನಂದರೆ ಇನ್ನೊಂದು ವಿಷಯ ಏನಂದರೆ ಈ ಕಾಡಲ್ಲಿ ಬಂದುಬಿಟ್ಟು ನಾವು ಲೈಟ್ ಆಫ್ ಮಾಡೋದಕ್ಕೆ ಏನೂ ಗೊತ್ತಾಗಲ್ಲ. ನಮ್ಮ ಫುಲ್ಲು ಕತ್ಲಲ್ಲಿ ಇರ್ತದೆ. ಲೈಟ್ ಆಫ್ ಮಾಡ್ತೀನಿ ನೋಡಿ. ಏನು ಅಂದ್ಕೊಂಡ್ರು ಅಂದರೆ ಟ್ರ್ಯಾಕ್ ಚೆಕಿಂಗ್ ಅವ್ರು ನೋಡ್ಬಿಟ್ಟು ಪೊಲೀಸವ್ರು ಅನ್ಕೋಬಿಟ್ವಿ. ಯಾಕಂದರೆ ನಮ್ಮ ಜೊತೆ ಇದ್ದರು ಒಂದು ಸ್ವಲ್ಪ ಜನ ಅಣ್ಣ ನನಗಿಂತ ಸ್ವಲ್ಪ ದೊಡ್ಡವರೇ. ಬಟ್ ಅವ್ರು ಏನು ಅಂದ್ಕೊಂಡ್ರು ಅಂದರೆ ನನಗೋಸ್ಕರ ಅಲ್ಲಿ ನಿಂತ್ಕೊಬಿಟ್ರು, ನಾನು ಬರಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವರು ಸಿಕ್ಕಾಕೊಂಡಿಲ್ಲದೆ ನನ್ನ ಸಿಕ್ಕಾಕ್ಸ್ಬಿಡೋಣ ಅಂತ ಅಂದ್ಕೊಂಡ್ರು. ನನಗೋಸ್ಕರ ಬಂದುಬಿಟ್ಟು ನನ್ನ ಹತ್ರ ಬಂದುಬಿಟ್ಟು ಏನಂದ್ರೆ ನೀವೇ ದೊಡ್ಡವ್ರ ಥರ ಇದ್ದೀರಾ, ಮುಂದ್ಗಡೆ ಹೋಗಿ ನಾವು ನಿಮ್ಮ ಹಿಂದ್ಗಡೆ ಬರ್ತೀವಿ ಅಂದರು. ಮತ್ತು ಅವರು ಟ್ರ್ಯಾಕ್ ಚೆಕಿಂಗ್ ಅವ್ರು ಬಂದುಬಿಟ್ಟು ಏನಂದ್ರೆ ಗೈಡ್ ಇಲ್ದಿರಂಗೆ ನಾವು ಈ ದಾರಿನಲ್ಲಿ ಲೀಗಲಾಗಿ ಬರೋಂಗಿಲ್ಲ ಅಂತೆ. ಒಂದು ಕೋಲಮ್ ಹತ್ರ ಸಿಗ್ತಾರಂತೆ, ಇಲ್ಲ ಕಾಕ್ಸ್ಟಾಲ್ ಹತ್ರ ಗೈಡ್ಗಳು ಸಿಗ್ತಾರೆ. ಅವ್ರನ್ನ ಬಂದುಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಅವ್ರ ಜೊತೆಗೆ ನಾವು ಬರಬೇಕಂತೆ. ಇಲ್ಲಾಂದರೆ ಈ ಜಾಗದಲ್ಲಿ ಕಳಿಸಲ್ಲ ಅಂತಲೂ ಅವ್ರು 2 ಮಾತು ಬೈದ್ಬಿಟ್ರು. ಆಮೇಲೆ ಬಂದುಬಿಟ್ಟು ಕಳಿಸಿದ್ರು ನಮ್ಮನ್ನ. ಇಲ್ಲಿಂದ ಬಂದುಬಿಟ್ಟು ಹುಷಾರಾಗಿ ಹೋಗಿ ನೋಡ್ಕೊಂಡು ಹೋಗಿ ಅಂತೇಳ್ಬಿಟ್ಟು ಟ್ರೈನ್ಗಳು ಬರುತ್ತೆ ಅಂತ ಹೇಳಿದ್ರು. ಒಂದು 20 to 15 ಮೆಂಬರ್ಸ್ ಇರ್ತಾರೆ, ಅವರೆಲ್ಲ ಹೋಗ್ಬಿಟ್ಟಿರ್ತಾರೆ. ಅವರು ಆಟ ಆಡ್ತಾ ಇದ್ದಾರೆ ನನ್ನ ಮುಂದೆನೇ. ಮತ್ತು ಅವ್ರು ಅಲ್ಲಿ ಇಟ್ಕೊತಾರೆ, ತಿರ್ಗಾ ಬರ್ತಾರೆ, ತಿರ್ಗಾ ಹೋಗ್ತಾರೆ, ಆ ಥರ ಮಾಡ್ತಾರೆ. ಮಳೆ ಬೇರೆ ಫೋರ್ಸಾಗಿ ಬರ್ತಾನೆ ಇದೆ. ನಾನು ತೋರಿಸ್ತೀನಿ ನೋಡಿ ಈ ಜಾಗದಲ್ಲಿ ನೆಟ್ವರ್ಕ್ ಐತಾ ಇಲ್ಲ ಅಂತೇಳ್ಬಿಟ್ಟು. ನನ್ನ ಫೋನಲ್ಲಿ ಇನ್ನೊಂದು ಫೋನಲ್ಲಿ ನೋಡ್ಬೋದು ನೆಟ್ವರ್ಕು ಇರಲ್ಲ ಈ ಜಾಗದಲ್ಲಿ ಬಂದುಬಿಟ್ಟು. ಅದೇ ಅಡ್ವಾಂಟೇಜ್ ಏನಂದರೆ ಯಾಕೆ ಕಾಲಿಂಗ್ ಇರಲ್ಲ, ಇನ್ಕಮಿಂಗ್ ಇರಲ್ಲ. ಈ ಥರ ಅಂತ ಪೀಸ್ಫುಲ್ ಜಾಗ ಬಂದುಬಿಟ್ಟು ಎಲ್ಲಿ ಇರಲ್ಲ.
ಇದೆಲ್ಲ ಸೌಂಡ್ ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಅಲ್ಲಾದಲ್ಲಿ ಕೂಡ ವಾಟರ್ ಫಾಲ್ಸ್ ಐತೆ, ಈ ಕಡೆನೂ ಅಷ್ಟೇ ವಾಟರ್ ಸೌಂಡ್ ನಿಮ್ಗೆ ಲಿಟ್ರಲಿ ಕೇಳಿಸ್ತಿದೆಯಲ್ಲ. ಈ ಕಡೆ ನೋಡ್ಬೋದು ನಾವು ಎಜ್ಜಲ್ಲಿ ನಿಂತ್ಕೊಂಡಿದ್ದೀವಿ, ಈ ಕಡೆ ಬಂದ್ಬಿಟ್ಟು ಒಂದು ಚಿಕ್ಕ ವಾಟರ್ ಫಾಲ್ಸ್ ಇದೆ, ಬಟ್ ಹೋಗೋದು ದಾರಿ ಇಲ್ಲ. ಈ ಸೌಂಡ್ ಬೇಕಾದ್ರೆ ಕೇಳಿಸ್ಕೊಳ್ಳಿ, ನಾನು ಬ್ಯಾಕ್ ಕ್ಯಾಮರಾ ತೋರಿಸ್ತೀನಿ. ಇಷ್ಟೊತ್ತಾಗಿದೆ ಅಂತ ನಡ್ಕೊಂಡು ಹೋಗಿ ಟ್ರಕ್ಕಿಂಗ್ ಸ್ಟಾರ್ಟ್ ಬಂದುಬಿಟ್ಟು 1.5 hour ಆಗಿದೆ. 3 o'clock ಸ್ಟಾರ್ಟ್ ಮಾಡಿದ್ವಿ, ಇವಾಗ 4:30 ಆಗ್ತೈತೆ. ಆದರೂ ನಮ್ಮ ಟ್ರಕ್ಕಿಂಗ್ ಇನ್ನೂ ಮುಗ್ದಿಲ್ಲ. ನಾವು ಇಳ್ಕೊಂಡಿದ್ದೆ ಅರ್ಧದಲ್ಲಿ, ಆದರೆ ಇನ್ನು ಅರ್ಧ ಐತೆ. ಇಲ್ಲಿಂದ ಬಂದುಬಿಟ್ಟು ನಡ್ಕೊಂಡು ಹೋಗೋಕ್ಕೆ ಆಗ್ತಿಲ್ಲ. ನೀವು ಮೋಸ್ಟ್ ಆಫ್ ಜನ ನೀವು ಬರಬೇಕಾದ್ರೆ ಗೈಡ್ ಜೊತೆ ಬನ್ನಿ, ಇಲ್ಲಾಂದರೆ ಟ್ರಕ್ಕಿಂಗ್ ಶೂಸ್ ಹಾಕ್ಕೊಬನ್ನಿ. ನನ್ನ ಕೈಲಂತೂ ಆಗ್ತಿಲ್ಲ. ಮಳೆ ಬಂದುಬಿಟ್ಟು 1 ನಿಮಿಷಕ್ಕೆ ಬರುತ್ತೆ, ಆಫ್ ಆಗುತ್ತೆ. ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಫುಲ್ಲು ನೆಂದೋಗ್ಬಿಟ್ಟಿರ್ತೀನಿ. ಟ್ರೈನ್ ಬಂದುಬಿಟ್ಟು 2 ಟ್ರೈನ್ ಹೋಯ್ತು, ಇವಾಗ 3rd ಟ್ರೈನ್ ಬರುತ್ತೆ ಅಂದ್ಕೊಂಡ್ರೆ. ರೆಡ್ ಲೈಟ್ ಇವಾಗ ನಾನು ತೋರಿಸಿ ನೋಡಿ, ಅದು ನೋಡಿಕೊಂಡು ನಾನು ರೆಡ್ ಲೈಟು ಟ್ರೈನ್ ಬರ್ತಾಯಿದೆ, ಅದಕ್ಕೆ ಡಿಸ್ಟೆನ್ಸಲ್ಲಿ ಇರಬೇಕು ಅಂದ್ಕೊಂಡ್ರೆ. ಬಟ್ ನೋಡ್ತಾ ಇದ್ದೆ ಅದು ಟ್ರ್ಯಾಕಿನ ಲೈಟು, ಅಂದರೆ ಟ್ರೈನ್ ಬರುತ್ತೋ ಅದು ನಮಗೆ ಎಕ್ಸ್ಪ್ಲೇನ್ ಮಾಡೋದು. ಗ್ರೀನ್ ಅಂದರೆ ಹೋಗ್ಬೋದು ಅಂತ ಅರ್ಥ, ರೆಡ್ ಅಂದರೆ ವೆಯ್ಟ್ ಮಾಡಬೇಕು, ಟ್ರೈನ್ ಬರ್ತಾಯಿದೆ ಅಂತ ಅರ್ಥ. ಬಟ್ ಇದು ಆ ದೂರದಿಂದ ನೋಡೋಕ್ಕೆ ಫುಲ್ಲು ರೆಡ್ಡಾಗಿ ಕಾಣಿಸ್ತಿರುತ್ತಲ್ಲ, ನಾನು ಟ್ರೈನ್ ಏನು ನಿಂತ್ಕೊಂಡಿದೆ ಅಂತ ಅಂದ್ಕೊಂಡೆ ಸೈಡ್ಗೆ ಹೋದರೆ. ಬಟ್ ನೋಡ್ತಾ ಇದ್ದೆ ಟ್ರ್ಯಾಕ್ ಲೈಟು. ಟನಲ್ಲು ನೀವು ನೋಡ್ಬೋದು. ಈ ಟನಲಲ್ಲಿ ಬಂದುಬಿಟ್ಟು ಫಸ್ಟ್ ಎಂಟ್ರಿ ಮಾಡಿದೆ ಅಂದರೆ ಇನ್ನೂ 5 to 6 ಟನಲ್ಸ್ ಇರುತ್ತೆ. ಈ ಟನಲ್ಸ್ನ ಕ್ರಾಸ್ ಮಾಡಿದ ತಕ್ಷಣ ದೂದ್ ಸಾಗರ್ ಬರುತ್ತೆ. ಈ ಫಸ್ಟ್ ಟನಲಲ್ಲಿ ನೋಡ್ತೀವಿ ನೋಡಿ, ಇವಾಗ ಟ್ರೈನ್ ಏನಾದರೂ ಈ ಆಪೋಸಿಟ್ ಸೈಡಲ್ಲಿ ಬರ್ತಿದ್ರೆ ಅಂದರೆ ನಾವು ಈ ಕಡೆ ಹೋಗಬೇಕಾಗುತ್ತೆ ನೋಡಿ. ಇದೆಲ್ಲ ಬಂದುಬಿಟ್ಟು ಡಿಗ್ಗಿಂಗ್ ಮಾಡ್ತಾ ಇರುತ್ತೆ. ಈ ಕಡೆ ಬಂದುಬಿಟ್ಟು ನಾನು ತೋರಿಸ್ತೀನಿ ನೋಡಿ, ವಾಟರ್ಗಳು ಬಂದಿರುತ್ತೆ, ಅಲ್ಲ ಐತೆ ನೋಡಿ. ನಾವು ಹುಷಾರಾಗಿ ಹೋಗ್ಬೇಕು, ಕೇರ್ಫುಲ್ಲಾಗಿ ಈ ಟನಲಲ್ಲಿ ಬಂದುಬಿಟ್ಟು. ಯಾಕಂದರೆ ಟ್ರೈನ್ ಬಂದಿದ ತಕ್ಷಣ ನಾವು ಸಡನ್ನಾಗಿ ಹೋದ್ವು ಅನ್ಕೋ, ಈಗ ನೋಡ್ಕೊಂಡಿರೋ ಇಲ್ದು ಅನ್ಕೋ, ಕಾಲು ಏನಾದರೂ ಟ್ವಿಸ್ಟ್ ಆಗ್ಬೋದು, ಚಾನ್ಸಸ್ ಇರುತ್ತೆ. ಇದು ನೋಡ್ಬೋದು ಟನ್ನಲ್ನ ಡೆಡ್ ಲೈನ್, ಅಂದರೆ ಈ ಟನ್ನಲ್ ಒಳಗಡೆಯಿಂದ ನಾವು ಆಚೆಗೆ ಹೋಗ್ತಿರೋದು ರೆಡ್ ಲೈಟು. ಈ ರೆಡ್ ಲೈಟ್ ಏನಕ್ಕೆ ತೋರಿಸುತ್ತೆ ಅಂದರೆ ಟ್ರೈನ್ ಕ್ರಾಸ್ ಆಗುತ್ತಾ ಟನ್ನಲ್ ಒಳಗಡೆ, ಅದಕ್ಕೆ ಲೈಟ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಕ್ರಾಸಿಂಗ್ ಟೈಮಲ್ಲಿ ಕರೆಕ್ಟಾಗಿ ಲೈಟ್ ಹಾಕಿರ್ತಾರೆ. ಏನೇ ಬಂದುಬಿಟ್ಟು ಫಾರೆಸ್ಟ್ ಆಫೀಸರ್ ಹತ್ರ ಉಗಿಸ್ಕೊಬಂದ್ವಿ. ಏನಂದ್ರೆ ನೀವು ಯಾಕೆ ಗೈಡ್ಗೆ ದುಡ್ಡು ಕೊಟ್ಬಿಟ್ಟು ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ನಾನು ಕೋಲಮಿಂದ 1 kilometer ಬಿಫೋರೇ ಇಳ್ಕೊಂಡು ಟ್ರಕ್ ಮಾಡ್ಕೊ ಬರ್ತಾಯಿದ್ದೀನಿ. 1 kilometer or 2 kilometers ಇರುತ್ತೆ, ಟ್ರಕ್ ಮಾಡ್ಕೊ ಬರ್ತಾಯಿದ್ದೀನಿ. ಅವ್ರು ಏನಂದ್ರೆ ಯಾಕೆ ಇಷ್ಟೊಂದು ರಿಸ್ಕ್ ತೊಗೊತಾ ಇದ್ದೀರಾ, ಮುಂದ್ಗಡೆ ಪೊಲೀಸವ್ರು ಇರ್ತಾರೆ, ನಿಮ್ಮ ಪಕ್ಕ ಹೊಡಿತಾರೆ, ನೋಡ್ಕೊಳ್ಳಿ, ಇಲ್ಲಾಂದರೆ ವಾಪಸ್ ಹೋಗ್ಬಿಡಿ ಅಂತ ಹೇಳಿದ್ರು. ನಾನು ಬಂದುಬಿಟ್ಟು ಮುಂದೆ ಚೆಕ್ ಪೋಸ್ಟ್ ಐತೆ, ಚೆಕ್ ಪೋಸ್ಟಲ್ಲಿ ಬಂದುಬಿಟ್ಟು ಗೈಡ್ ಇರ್ತಾರಂತೆ, ಅವ್ರು ಟಿ ಅಂಕಲ್ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಬರ್ತಾಯಿದ್ದೀನಿ. ಆ ಥರ ಹೇಳ್ಬಿಟ್ಟು ಅವ್ರು ಏನಂದರೆ ಹೋಗಿ ನೀವು ಪೊಲೀಸರು ಹೊಡಿತಾರೆ ಅಂತ ಹೇಳಿದ್ರು. ಲಿಟ್ರಲಿ ನಂಬ್ತಿರೋ ಇಲ್ಲೋ, ಅವ್ರು ಸಖತ್ತಾಗಿ ಬೈದವ್ರೆ. ಪೊಲೀಸವ್ರು ಬಂದುಬಿಟ್ಟು ಹುಡುಗ ಹುಡುಗಿ ಯಾರನ್ನೂ ನೋಡೋಂತೆ ಹೊಡಿತಾರಂತೆ ಲಾಟಿನಲ್ಲಿ ಬಂದುಬಿಟ್ಟು. ಫುಲ್ಲು ಸ್ಟ್ರಿಕ್ಟಾಗೈತೆ ಅಂತೇಳಿ ಬೇರೆ ಹೇಳಿದ್ದಾರೆ. ಫುಲ್ಲು ಕತ್ಲಾಗೈತೆ. 2.5 hour ಆಗಿದೆ, ನಾವು ನಡ್ಕೊಂಡು ಹೋಗ್ತಾನೆ ಇದ್ವಿ, ಇನ್ನೂ ಬಂದಿಲ್ಲ, ಇನ್ನೂ ದೂರ. ವೀಡಿಯೋ ಮಾಡೋಣ ಅಂತ ಹೋದೆ, ಬಟ್ ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ ಅಂತ ಗೊತ್ತಾದರೆ ನಮ್ಮ ಫೋನಲ್ಲೆಲ್ಲ ಇರೋ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತಾರೆ ಅಂತ ಬಿಟ್ಟು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅವರಿಬ್ಬರು ಜನ ಇದ್ದರು, ಅಲ್ಲಿ ಕೂತ್ಕೊಂಡು ಅವ್ರು ಬೈದ್ಬಿಟ್ರು. ಆಮೇಲೆ ಅವ್ರು ಬೈತಾಯಿದ್ರು, ನಾನು ಹಂಗೆ ಮುಂದ್ಗಡೆ ಬಂದುಬಿಟ್ರು. ಪೊಲೀಸವ್ರು ಇದ್ದಾರೆ ನಿಮ್ಗೆ ಹೋಗಿ ಅಂತ ಹೇಳಿದ್ರು, ಫಾರೆಸ್ಟ್ ಆಫೀಸರ್ ಅವ್ರು ಬಂದುಬಿಟ್ಟು. ನಾವು ಮುಂದಕ್ಕೆ ಇನ್ನೂ ಏನೇನು ರಿಸ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಬನ್ನಿ. ಆದಷ್ಟು ನಾನು ವೀಡಿಯೋ ಕಂಪ್ಲೀಟ್ ಮಾಡೋಕ್ಕೆ ನೋಡ್ತೀನಿ. ತುಂಬಾ ಅಡ್ವೆಂಚರಿಂಗ್ ಆಗಿದೆ. ನನ್ನ ಲೈಫಲ್ಲಿ 2nd ಟೈಮ್ ಈ ಅಡ್ವೆಂಚರಲ್ಲಿ ನಾನು ಕಾಲಿಟ್ಟಿರೋದು ಈ ಜಾಗದಲ್ಲಿ. ನೆಕ್ಸ್ಟ್ ಲೆವೆಲ್ ಅಂತಲೂ ಹೇಳ್ಬೋದು. ಸೂಪರಾಗಿದೆ, ಬಟ್ ತುಂಬ ಕಷ್ಟ. ಈ ಬ್ಯಾಗೆಲ್ಲ ಎತ್ಕೊಂಡು ಹೋಗೋದಂದರೆ ಕಷ್ಟ. ನೀವು 1 day ಬಂದುಬಿಟ್ಟು ದೂದ್ ಸಾಗರ್ನ ಪ್ಲ್ಯಾನ್ ಮಾಡ್ಕೊಂಡು ತಿರ್ಗಾಬೇಕಂದ್ರೆ ಹೋಗ್ಬಿಟ್ಟು ಆಮೇಲೆ ಬೇರೆ ಪ್ಲೇಸಸ್ ನೋಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಬ್ಯಾಗೆಲ್ಲ ಎತ್ಕೊಬಂದು ಟ್ರಾವೆಲ್ ಮಾಡೋಕ್ಕಾಗಲ್ಲ. हेलो, किधर जा रहा है? दूध सागर ना? दूध सागर? हाँ, वो जो आरपीएफ रहता है ना रेलवे का, वो मारता है। वो बोला उधर एक चेक पोस्ट है ना, हाँ, वो चेक पोस्ट का बाजू में वो टी वाला अंकल बोला कोलम से उधर मिलता गाइड तू लेके जाता, बोला ऐसा बोला, इसलिए अरे गाइड इधर किधर मिलता है? वो गाइड बोला उधर- चेक पोस्ट है ना, हाँ, वो चेक पोस्ट है उधर इधर, चेक पोस्ट है। अभी किधर है चेक पोस्ट? इधर एक चेक पोस्ट है बोला। अरे ये देखो, इधर ये देखो, ये बोर्ड मारा है ना। हाँ हाँ, उधर से नीचे जाने के लिए, वाटरफॉल जाने के लिए। ऐसा, हाँ, ओके भाई। मत जाओ अभी। मैं मेरा भैया क्या बोला, उधर एक मंदिर ऐसा बोलता ना, ये देखो नीचे मंदिर है, इसके ओ नीचे। उधर मैं वेट करता बोला। कौन बोला? वो मेरा भैया सभी चला गया ना, वो बोला मेरे का, इसलिए अरे ये मैं देखता उधर नहीं है तो मैं ऐसा भी वापस आ जाता। अभी ये फिलहाल ये ऊपर गया ना, नीचे ऐसा ही गया सीधा। सीधा मैं हाँ। देखता था। वो लोग देख इधर रुक, वो इधर तक आएगा तुम्हारा लोग। वो मेरे को उधर ही वेट करता भैया, वो बोला तू उधर ही, हाँ वो सेले अरे वो उसको भगाएगा वो लोग, अभी इधर आएगा, रिटर्न आएगा उधर ही वो। बारिश आ रही है ना, उधर एक टेम्पल में एक है ना, टेम्पल नीचे है, इसके नीचे है मैं temple। उधर जाकर वेट करता हूँ। जा। ಆಡುಂದ್ರ ಇದೇ ಬಂದ್ಬಿಟ್ಟು ಒಂದು ಚಿಕ್ಕ ಸಂಧಿ ಹತ್ರ ಹೋಗಂತ ಹೇಳಿದ್ರು. ಆ ಜಾಗಕ್ಕೆ ಹೋದ್ರೆ ದೂದ್ ಸಾಗರ್ ಬರುತ್ತೆ, ಚಿಕ್ಕದಾಗಿ ಒಂದು ಸಂಧಿ ಅಂತಿದ್ರು. ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಲಿಟ್ರಲಿ ನನಗೆ ತುಂಬ ಭಯ ಆಗ್ತಿದೆ. ನಾನು ಇಲ್ಲಿ ಒಬ್ಬನೇ ಇರೋದು, ಯಾರೂ ಇಲ್ಲ ನನ್ನ ಜೊತೆಗೆ. ಲಿಟ್ರಲಿ ಹಿಂಗೆ ಹೋಗ್ಬಾರ್ದು, ಆ ಕಡೆ ಹೋಗ್ಬೇಕು, ಎಲ್ಲೆಲ್ಲೋ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಲ್ಡ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಫೈನ್ ಆಗುತ್ತೆ, 10,000 20,000 ದುಡ್ಡೆಲ್ಲ ಕಿತ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. ಲಿಟ್ರಲಿ ಅವ್ರು ಫಾಲೋ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಈ ಜಾಗದಲ್ಲಿ ಬಂದು ಚಿಕ್ಕದಾಗಿ ಸೊಂದಲ್ಲಿ ಹೋದರೆ ಎಲ್ಲಿ ಬರುತ್ತೆ, ಎಲ್ಲಿ ದೂದ್ ಸಾಗರ್ಗೆ ಇರೋ ಸ್ಟ್ರೈಟ್ ರೋಡು. ಸೊಂದಲ್ಲಿ ಹೋದರೆ ಎಲ್ಲಿ ಬರುತ್ತೆ ದೂದ್ ಸಾಗರ್ ಹೇಳಿ? ಅವ್ರನ್ನ ಜೋಬಲ್ಲಿ ಇರೋದೆಲ್ಲ ಪಿಕ್ ಪಾಕೆಟ್ ಹೊಡೆಯಲ್ಲ ಅಂತ ಮಾಡಿದ್ರೆ ಏನು ಮಾಡಿದ್ರೆ ದೂದ್ ಸಾಗರ್ಗೆ ಹೋಗೋ ದಾರಿನಲ್ಲಿ 2 ಕಿಲೋಮೀಟರ್ ಮುಂದೆ ಪೊಲೀಸ್ ಅವರು ಹಿಡಿದು ಬಿಟ್ಟಿದ್ದಾರೆ. ನಾನು ಸೈಲೆಂಟಾಗಿ ಯಾಕೆ ಬಂತು ಅಂತ ಹೇಳ್ಬಿಟ್ಟು 20 ಜನ ಇದ್ದಾರಲ್ಲ, 20 ಜನ ಹುಡುಗರು ಸೆಂಟ್ರಲ್ ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಎಲ್ಲರಿಗೂ ಕಳ್ತಾ ಇದ್ದಾರೆ. ಲಾಠಿ ಚಾರ್ಜ್ ಮಾಡಿಲ್ಲ, ಸಬ್ಸಿಡಿ ಫೈನ್ ಬಂದು 2,000 ರೂಪಾಯಿ ಆಗುತ್ತಂತೆ ಒಬ್ಬೊಬ್ಬರಿಗೆ. ಇವರು ಒಂದು ಕರೆಕ್ಟ್ಕೊಂಡು ಒಂದು ಕೋಲಂ ಬಿಡ್ತೀನಿ ಅಂತ ಇದ್ದಾರೆ. ये रुकने का जगह नहीं है, इधर केस पड़ता है। क्योंकि तुम्हारे वजह से हमको परेशानी है, हमारे गाड़ी का सभी लोग गाड़ी में चढ़ना है। कोई भी रुक गया और रुक गया तो दूसरा आदमी छोड़ता ही नहीं तुमको, बाद में सीधा जेल भेजते देखो। 32 आदमी कल बंद हुए जाके, ठीक है? 32 आदमी इधर उतरने का मतलब ये है, ट्रैक पे यहाँ पे। कर रहा है क्या वीडियो कर रहे भी आयत और ಎಲ್ಲ ಪೊಲೀಸ್ ಮಂದಿ ಅಲ್ಲೇ ಬಂದೋಬಸ್ತ್ ಅದಾರ. ಇಲ್ಲಿ ಎಲ್ಲ ಸ್ಟ್ರಿಕ್ಟ್ಲಿ ಆಯ್ತು ಬಿಡಪ್ಪ. ಪೊಲೀಸ್ ಅವರು ಕೋಲಮಲ್ಲಿ ಕರ್ಕೊಂಡು ಹೋಗಿ ನಾನೇ ಬಿಡ್ತೀನಿ, ನಾನು ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ರು. ಆಮೇಲೆ ಎಲ್ಲ ಪೊಲೀಸವ್ರು ಮಾತಾಡಿದ್ಮೇಲೆ ಬೇಡ ಇವ್ರು ವಾಪಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡೋಗಿ ಟ್ರೈನಲ್ಲಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ನಿಲ್ಲಿಸ್ತಾವ್ರೆ. ಅದು ಒಂದೇ ಕಂಪಾರ್ಟ್ಮೆಂಟ್ನ 20 ಜನ ಹತ್ತಿಸ್ಕೊಂಡು ಹೋಗಿ ಕೋಲಮಲ್ಲಿ ಬಿಡ್ತಾರೆ ಅಂತ ಹೇಳಿದ್ದಾರೆ. ಒಬ್ಬೊಬ್ಬರೇ ಚೆಕಿಂಗ್ ಮಾಡ್ತಾ ಇದ್ದಾರೆ ಪೊಲೀಸವ್ರು ಲಾಠಿ ಹಿಡ್ಕೊಂಡು ಕೈಯಲ್ಲಿ. ಒಂದೇ ಒಂದು ಬ್ಯಾಡ್ ನ್ಯೂಸ್ ಏನಂದರೆ, ನಾವು ದೂದ್ ಸಾಗರ್ ಟ್ರಕ್ಕಿಂಗ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಯಾಕಾಗಿಲ್ಲ ಅಂದರೆ ಪೊಲೀಸರು ಬಂದ್ಬಿಟ್ಟು 2 ಕಿಲೋಮೀಟರ್ ಮುಂಚೆನೇ ಹಿಡಿದುಬಿಟ್ರು. ಹಂಗೆ ಹೋಗಂಗಿಲ್ಲ ಅಂತ ರೈನ್ ಫಾಲ್ ಜಾಸ್ತಿ ಆಗೋದ್ರಿಂದ ದೂದ್ ಸಾಗರಲ್ಲಿ ಫ್ಲೋ ತುಂಬ ಬರ್ತಿದೆ. ಗೈಡಿಂದ ಕರ್ಕೊಂಡು ಹೋಗಿ ಅಂದರು. ಕೋಲಮಿಂದ ಇಲ್ಲಾಂದರೆ ಕಾಕ್ಸ್ಟಾಲಿಂದ ಗೈಡ್ ಸಿಗ್ತಾರೆ. ಪರ್ ಪರ್ಸನ್ಗೆ 675 ರುಪೀಸ್ ಆಗುತ್ತಂದರೆ ಗೌರ್ಮೆಂಟಿಂದ ಪೇ ಮಾಡಬೇಕಂತೆ ಒಬ್ಬೊಬ್ಬರು. ಡಿಸ್ಕೌಂಟ್ಸ್ ಏನೂ ಇಲ್ಲ ಅಂತೆ. 11 ಕಿಲೋಮೀಟರ್ ನಡ್ಕೊಂಡು ಹೋದರೆ 11 ಕಿಲೋಮೀಟರ್ ನಡ್ಕೊಬರ್ಬೇಕಂತೆ. ವಿತೌಟ್ ಜೀಪಲ್ಲಿ ಬಂದ್ಬಿಟ್ಟು 850 ರುಪೀಸ್ ಆಗತ್ತಂತೆ. ನೀವೇನಾದರೂ ಹೋಗಂಗಿದ್ರೆ ಹೋಗ್ಬೋದು. ಗೈಡ್ನ ಕರ್ಕೊಂಡು ಸಿಂಗಲಾಗಂತೂ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಬೇಡಿ. ಅವ್ರು